ತುಮಕೂರು ಜಿಲ್ಲೆಯ ಸುತ್ತಮುತ್ತ ಹೆಚ್ಚುತ್ತಿರುವ ನಾನ್ ಕೆಪಿಎಂ ಈ ಆದೇಶ ಪತ್ರವಿಲ್ಲದ ಡಾಕ್ಟರ್ಗಳ ಹಾವಳಿ. ಯಾವುದೇ ತರಹದ ಮೆಡಿಕಲ್ ಸರ್ಟಿಫಿಕೇಟ್, ಕೆಪಿಎಂ ಲೆಟರ್ ಪತ್ರವೂ ಇಲ್ಲದೆ ರಾಜಾರೋಷವಾಗಿ ನಡೆಸುತ್ತಿರುವ ಕ್ಲಿನಿಕ್ಗಳು, ಸ್ವಲ್ಪವೂ ಸೌಜನ್ಯವಿಲ್ಲದ ಡಾಕ್ಟರ್ಗಳ ವರ್ತನೆ. ತುಮಕೂರು ನಗರದ ಸುತ್ತಮುತ್ತ ಕ್ಲಿನಿಕ್ಗಳು, ಡಯಾಲಿಸಿಸ್ ಸೆಂಟರ್ಗಳು ಹೆಚ್ಚುತ್ತಿದ್ದು, ಈ ಕ್ಲಿನಿಕ್ ಹಾಗೂ ಡಯಾಲಿಸಿಸ್ ಸೆಂಟರ್ಗಳಿಗೆ ಯಾವುದೇ ರೀತಿಯ ಬಯೋ ವೇಸ್ಟ್ ಕಾಪಿ ಆಗಲಿ ಕೆಪಿಎಂ ಇಲ್ಲದೆ ಆಯುರ್ವೇದ ಡಾಕ್ಟರ್ಗಳು ಇಂಗ್ಲಿಷ್ ಮೆಡಿಸಿನ್ ಕೊಡುತ್ತಾ ಅಲ್ಲಿರುವ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಕೆಪಿಎಂ ಈ ಆದೇಶ ಪತ್ರವನ್ನು ಮಾಡಿಸಲು ಬೇಕಾಗುವ ಬಿಲ್ಡಿಂಗ್ ನೀಲನಕ್ಷೆ, ಬಯೋ ವೇಸ್ಟ್ ಕಾಪಿ, ಬಿಲ್ಡಿಂಗ್ ಅಗ್ರಿಮೆಂಟ್ ಹಾಗೂ ಮೆಡಿಕಲ್ ಸರ್ಟಿಫಿಕೇಟ್ ಇಷ್ಟು ಒದಗಿಸಿ ತೆಗೆದುಕೊಳ್ಳಬೇಕಾದ ಕೆಪಿಎಂಇ ಆದೇಶ ಪತ್ರವು ತೆಗೆದುಕೊಳ್ಳದೆ ನಿರಾಳವಾಗಿ ನಿಶ್ಚಿಂತೆಯಾಗಿ ಯಾವುದೇ ರೀತಿಯ ಮುಂದೆ ಆಗುವ ಅನಾಹುತಕ್ಕೆ ಹೆದರದೆ ನಿಶ್ಚಿಂತೆಯಿಂದ ರಾಜಾರೋಷವಾಗಿ ಕ್ಲಿನಿಕ್ಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಮನ್ವಿತಾ ಕ್ಲಿನಿಕ್ ಹಾಗೂ ನಾಗವಲ್ಲಿ ಸಿರ್ವರ ರಸ್ತೆಯಲ್ಲಿರುವ ಕ್ರೋಸೋ ಕ್ಲಿನಿಕ್, ಈ ಎರಡೂ ಕ್ಲಿನಿಕ್ಗಳ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಈಗಾದರೂ ನಮ್ಮ ತುಮಕೂರು ಜಿಲ್ಲೆಯ ಡಿಸ್ಟ್ರಿಕ್ಟ್ ಹೆಲ್ತ್ ಆರ್ಗನೈಸೇಷನ್ ಕಚೇರಿ ಅವರು ಎಚ್ಚೆತ್ತುಕೊಂಡು ಕೆಪಿಎಂಇ ಇಲ್ಲದೆ ಇರುವ ಕ್ಲಿನಿಕ್ಗಳನ್ನು ಪರಿಶೀಲನೆ ಮಾಡಿ ಮುಚ್ಚಬೇಕೆಂದು ಮಾಧ್ಯಮದ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಕೆಪಿಎಂಇ ಅಲಾಟ್ ಆದ್ಮೇಲೆ ಎಲ್ಲ ಕಾಪಿ ಅದ್ರ ಜೊತೆಗೆ ನಾವು ಸಬ್ಮಿಟ್ ಮಾಡಿದ್ರೆ ಕೆಪಿಎಂಇ ಎಲ್ಲಿ ಸಬ್ಮಿಟ್ ಮಾಡಿದ್ದೀರಾ? ಯಾವ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಆಗಿದ್ಯಾ? ಎಲ್ಲಿದೆ ಕೆಪಿಎಂಇ ಲೆಟರ್? ಎಲ್ಲಿದೆ? ಅಡ್ರೆಸ್ ಚೇಂಜ್ ಆಗಿಲ್ಲ ಅಂತ ಈಗ ಹೇಳಿದ್ರಿ. ಕೆಪಿಎಂಇ ಲೆಟರ್ ಇದೆ ನಿಮ್ಮ ಹತ್ರ, ಅಡ್ರೆಸ್ ಇಲ್ಲ ಅಂತ ಹೇಳಿದ್ರಲ್ಲ. ಯಾವ ಅಡ್ರೆಸ್ ಇದೆ ಅದು? ನೀವಿರೋದು ಅಡ್ರೆಸ್ ಎಲ್ಲಿ? ನಿಮ್ಗೆ ಆಲ್ರೆಡಿ ಕಳಿಸಿದ್ದೀನಿ. ನೀವಿರೋ ಅಡ್ರೆಸ್ ಎಲ್ಲಿ ಸರ್? ತಾವಿರೋ ಅಡ್ರೆಸ್ ಎಲ್ಲಿ? ನೀವು ಮಾಡ್ಸಿರೋ ಅಡ್ರೆಸ್ ಎಲ್ಲಿ? ತಾವಿರೋ ಅಡ್ರೆಸ್ ಎಲ್ಲಿ? ತಾವ್ ಕೊಡ್ತಾರ ಟ್ರೀಟ್ಮೆಂಟ್ ಎಲ್ಲಿ? ನೀವು ಹೋಗಿ ಫಸ್ಟ್ ಮಾತಾಡ್ರಿ. ನಾನು ಮಾತಾಡೇ ಸರ್, ನನಗ್ ಗೊತ್ತಿಲ್ದಲೆ ಬಂದೀವಿ ನಿಮ್ ಹತ್ರ ಕೇಳ್ತಾ ಇಲ್ಲ ಸರ್ ಪ್ರಶ್ನೆ. ನೀವು ಆಯುರ್ವೇದಿಕ್ ಡಾಕ್ಟ್ರು ಕೇಳಿ ಸರ್, ನೀವು ಆಯುರ್ವೇದಿಕ್ ಡಾಕ್ಟ್ರು, ಇಂಗ್ಲಿಷ್ ಮೆಡಿಸಿನ್ಸ್ ಯೂಸ್ ಮಾಡಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಯಾಕೆ ಸರ್ ಕೆಪಿಎಂಇ ಲೆಟರ್ ತೋರಿಸಿ ಅಂತ ಕೇಳಿದ್ವಿ. ಕೆಪಿಎಂಇ ಲೆಟರ್ ನೀವು ಆಯುರ್ವೇದಿಕ್ ಇಟ್ಕೊಂಡು ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡಬೇಡಿ ಸರ್. ಯಾಕೆ ಯೂಸ್ ಮಾಡ್ತೀರಾ ಸರ್? ಪಕ್ಕದಲ್ಲಿ ಮೆಡಿಸಿನ್ ನ ಯಾಕೆ ಯೂಸ್ ಮಾಡ್ತೀರಾ? ಫಸ್ಟ್ ಒಂದು ಬಯೋ ವೇಸ್ಟ್, ಪರಿಸರ ಮಾಲಿನ್ಯ, ಅದು ಎಲ್ಲ ತೋರಿಸಿ ಸರ್. ಏನು ಲೈಸೆನ್ಸ್ ಇಲ್ದಲ್ಲ ಯಾಕೆ ಸರ್ ಮಾತಾಡ್ತೀರಾ? ಲೈಸೆನ್ಸ್ ಎಲ್ಲ ಇದ್ರೆ ಮಾತಾಡೋದು, ಹಂಗೆ ಮಾತಾಡಲ್ಲ ಯಾರು. ಹೌದಾ? ಆಯ್ತು ಸರ್, ಥ್ಯಾಂಕ್ ಯು. ನಾನು ಕೇಳ್ತಾ ಇದ್ದೀನಿ, ನಾನು ಆಸ್ ಎ ಪಬ್ಲಿಕ್ ಕೇಳ್ತೀನಿ, ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಕೇಳ್ತಾ ಇದ್ದೀನಿ. ನನಗೆ ಕೊಡಿ, ಮಾಹಿತಿ ಕೊಡಿ. ಮಾಹಿತಿ ಈ ಗಂಟೆ ನಾನು ಸ್ಟ್ರೈಕ್ ಕರೆದ್ಬಿಡ್ತೀನಿ ಇಲ್ಲಾನೆ. ಕ್ಲಿನಿಕ್ಗೆ ನೀವು ಕ್ಲಿನಿಕ್ ನಡ್ಸಕ್ಕೆ ಆದ್ಯತೆ ಇಟ್ಕೋಬೇಕಾಗಿರೋ ಲೆಟರ್ಸ್ ಇಟ್ಕೊಂಡಿಲ್ಲ, ಒಂದು ಬಯೋವೇಸ್ಟ್ ಕಾಪಿ ಇಟ್ಕೊಂಡಿಲ್ಲ. ಎಲ್ಲಿ ಮಾಡ್ತಿದ್ದೀರಿ ನೀವು? ಎಲ್ಲಿ ಮಾಡ್ತಿದ್ದೀರಾ? ಇಂಜೆಕ್ಷನ್ ಟ್ಯೂಬ್ಸ್ ಹಾಕಕ್ಕೆ ಬಯೋವೇಸ್ಟ್ ಎಲ್ಲಿದೆ ಸರ್? ನೀವು ಮೆಡಿಕಲ್ ಬೇಡ ಸರ್, ನೀವೆಲ್ಲ ಅಡ್ರೆಸ್ ಕೊಡ್ಬೇಡಿ, ಇಲ್ಲ ಅಡ್ರೆಸ್ ಕೊಡಿ. ಆರ್ಗ್ಯುಮೆಂಟ್ಸ್ ನೀವು ಮಾಡೋದಲ್ಲ ಸರ್, ನಾನು ಮಾಡ್ತೀನಿ. ಮಾಡ್ರಿ. ನೀವು ನೀವು ಆಟ ಆಡ್ತಾ ಇದೀರಾ? ಏನ್ ಆಟ ಆಡ್ತಾ ಇದೀರಾ? ಜನರ ಜೀವ ಜೊತೆ ಆಟ ಆಡಬಾರ್ದು. ಯಾರು ಆಟ ಆಡ್ತಾ ಇದಾರೆ ಸರ್? ನಿಮ್ಗೆ 126 ಮೆಡಿಸಿನ್ಸ್ ಕೊಡಿ ಅಂತ ಹೇಳಿ ಕೇಸ್ ಹಾಕಿದ್ದೀರಾ, ನಿಮ್ಗೆ ಇನ್ನ ಸಕ್ಸೀಡ್ ಆಗಿ ಕೊಟ್ಟಿಲ್ಲ. ನೀವು ಕೊಡಿ ಅಂತ ಮೆಡಿಸಿನ್ಸ್, ಇದು ಆಯುರ್ವೇದಿಕ್. ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ, ಇಂಗ್ಲಿಷ್ ಮೆಡಿಸಿನ್ಸ್ ಯೂಸ್ ಮಾಡಬೇಡಿ. ಈಗ ಏನ್ ಯೂಸ್ ಮಾಡ್ತಾ ಇದೀವಿ? ಈಗ ಅಲ್ಲಿಂದ ರೆಡಿ ತಗೊಂಡೋಗಿದ್ದೆ ಯಾವ ಮೆಡಿಸಿನ್? ಅವ್ರ ಜೊತೆಗೆ ನೀವು ನೋಡಿದ್ಯಾ ಏನೇನಿತ್ತಾ? ಸರ್ ನಾನು ನೋಡಿರೋದಕ್ಕೆ ತಮ್ಮ ಹತ್ರ ಮಾತಾಡ್ತಾ ಇರೋದು. ಮಾತಾಡ್ಬೇಡಿ ಸರ್. ಎಮರ್ಜೆನ್ಸಿ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ, ನಮ್ಗೆ ಈ ತರ ಇದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ. ಅದನ್ನ ಬಿಡಿ, ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ಶೋ ತೋರಿಸ್ಬೇಡಿ ಸರ್. ಶೋ ನಾವು ತೋರ್ಸಿದ್ರೆ ಬೇರೆ, ನೀವು ತೋರ್ಸಿದ್ರೆ ಬೇರೆ ಅಲ್ಲ. ನಾವು ತೋರ್ಸಿದ್ರೆ ಅದು ಬೇರೆ ರೀತಿ ಸರ್. ಎಲ್ಲರಿಗೂ ಇರುತ್ತೆ ಶೋ. ಓಕೆ, ನಾವು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ, ಬನ್ನಿ ಕುತ್ಕೊಳ್ಳಿ ಮಾತಾಡೋಣ. ಮತ್ತೆ ನೀವು ಡೈರೆಕ್ಟ್ ಕ್ವೆಶ್ಚನ್ ರಾಂಗ್ ಕೇಳಿದ್ರೆ ಏನ್ ಮಾತಾಡೋಣ? ಹಂಗಲ್ಲ, ನೀವು ಆಯುರ್ವೇದಿಕ್ ಮಾಡ್ಬಿಟ್ಟು ಇಂಗ್ಲಿಷ್ ಮೆಡಿಸಿನ್ ಕೊಡಬಾರ್ದು ಅನ್ನೋದು ನಮ್ಮ ಒಂದು ಪ್ರಶ್ನೆ. ನಿಮ್ಗೆ ಕೊಡ ಅಂತದ್ದು ಇನ್ನ ನಿಮ್ಗೆ ಕೋರ್ಟಿಂತ ಆದ್ಯತೆ ಸಿಕ್ಕಿಲ್ಲ. ಅದು ನಾನು ನಿಮ್ಗೆ ಹೇಳ್ತಿರೋದು. ಕೂತ್ಕೋಗಿತ್ಕೋ ಅಂತ ಇಲ್ಲ ಮಾತಾಡ್ಬೇಡಿ ಸರ್. ಹೇಳಿ ತೋರಿಸಿ. ಏನಿದೆ? ಕೆಪಿಎಂಇ ರಿಜಿಸ್ಟ್ರೇಷನ್ ಇಲ್ಲ, ಕರ್ನಾಟಕ ಮೆಡಿಕಲ್ ಪ್ರಾಕ್ಟೀಷನರ್ ಎಸ್ಟಾಬ್ಲಿಷ್ಮೆಂಟ್. ನಮ್ದು ಫೋಟೋ ಅಲ್ಲಿ ಏನಿಲ್ಲ. ಕೆಪಿಎಂಇ ರಿಜಿಸ್ಟ್ರೇಷನ್ ಆಗಿದ್ಯಾ? ಮತ್ತೆ
ಎಲ್ಲಿ 2009 ಇದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದೆ. ಸೆಂಡ್ ಮಾಡಿ ನಂಗೆ ನಿಮ್ಮ DHO ಗೆ ಕಳಿಸ್ತೀನಿ. ಇಲ್ಲೇ ರಿಜಿಸ್ಟ್ರೇಷನ್ ನಂಬರ್ ಕಳಿಸಿ ಸರ್, ಇಲ್ಲಿ ನನಗೆ ಕಳಿಸಿ ಸರ್. 9135 ಕಳಿಸಿ ಸರ್. ನಿಮ್ಮ DHO ಗೆ ಕಳ್ಸೋಣ. ಆಯುರ್ವೇದದವ್ರಿಗೆ ಹೆಂಗ್ ಮಾಡ್ಕೊಟ್ಟಿದ್ದೀರಾ ಎಲ್ಲಾರ್ಗೂ ಮಾಡ್ಕೊಳ್ಳಿ. ಎಲ್ಲಾರು ಕೊಡ್ಬೇಕು ಅವರು. ಕೊಡ್ತಾ ಇಲ್ವಲ್ಲ? ಹಾ ಎಲ್ಲಾರ್ಗೂ ಕೊಡ್ತಾ ಇಲ್ವಲ್ಲ? ಅದ್ಯಾಕೆ ಕೊಡ್ತಾ ಇಲ್ಲ ಕೇಳಮ್ಮ. ನಿಮ್ಮಂಗ 4 ಜನಕ್ಕೂ ಕೊಡ್ಲಿ ಸರ್. ಫಸ್ಟ್ ಆಫ್ ಆಲ್ ನೋಡಿ, ರಿಜಿಸ್ಟ್ರೇಷನ್ ನಂಬರ್ ಇದೆ. ತುಮಕೂರು TMK ಅಂದ್ರೆ ತುಮಕೂರು CYD. ಇದು ಗೂಗಲ್ಗೆ ಹಾಕಿ ನಿಮ್ಗೇನು ಬರುತ್ತೆ ಪೂರ್ತಿ. ಅದನ್ನ ಸೆಂಡ್ ಮಾಡಿ ನನಗೆ. ನಾನು ನಿಮ್ಮ DHO ನಿಮ್ಮ ಚಂದ್ರಶೇಖರ್ ಸಾಹೇಬ್ರಿಗೆ ಕಳಿಸ್ತೀನಿ. ಮತ್ತೆ ನೀವು ಫಸ್ಟ್ ಕೇಳ್ತೀನಿ ಸರ್, ಆಯುರ್ವೇದದವ್ರಿಗೆ KPME ನೇ ಕೊಡಂಗಿಲ್ಲ ಅಂತ ಇರೋದು. ಹೆಂಗ್ ಇಲ್ಲಿಗಲಿ ಕೊಟ್ಟಿದ್ದಾರೆ ಅಂತ ಕೇಳೋಣ. ನೀವು ಫಸ್ಟ್ ಆಫ್ ಆಲ್ ಕ್ವಶನ್ ರಾಂಗ್ ಕೇಳಿದ್ರೆ ಸರ್. ನಾನು ಇದು BMS ಅವ್ರಿಗೆ ಇದು ಪೇಷಂಟ್ ಇದೆ ನೋಡಿ ಸ್ವಲ್ಪ ಇರಿ ಕಳಿಸ್ಬಿಡೋಣ ಜಸ್ಟ್ 2 ಮಿನಿಟ್. ಫಸ್ಟ್ ಆಫ್ ಆಲ್ ನೀವು ಏನ್ ಹೇಳಿದ BMS ಅವ್ರಿಗೆ KPME ಅಲ್ಲ ಕೊಡಂಗಿಲ್ಲ. ಹೆಂಗ್ ಕೊಟ್ಟಾರ ಅದನ್ನ ಸೆಂಡ್ ಮಾಡಿ ಸರ್. ನಾನು ಕೇಳ್ತೀನಿ ಪ್ರಶ್ನೆ ಹೋಗಿ. ಬಟ್ ಪ್ರಶ್ನೆ ನಿಮ್ದು ಕ್ವೆಶ್ಚನ್ ರಾಂಗ್ ಆದ್ರೆ ನಾವು ವಾಲಿಡ್ ಆಗಲ್ಲ. ನಾನು ಕೊಡ್ತೀನಿ, ಹೇಳ್ತೀನಿ ಹೆಂಗ್ ಕೊಟ್ಟಿದ್ದೀರಾ, ಇದು ಲೀಗಲಿ ಇದೆಯಾ ಅಂತ. ತುಂಬಾ ಜನರಿಗೆ ಫಸ್ಟ್ ಆಫ್ ಆಲ್ ನಿಮಗೆ ನಾಲೆಜ್ ಇಲ್ಲ. ಎಷ್ಟು ಜನರಿಗೆ ಎಷ್ಟು ಜನರಿಗೆ ಹೆಂಗ್ ಕೊಟ್ಟಿದ್ದಾರೆ ಅಂತ ನಾವು ಕೇಳ್ತೀವಿ. ಹಂಗಾದ್ರೆ ಅವ್ರಿಗೆ ಕೊಡಿ, ಎಲ್ಲರಿಗೂ ಕೊಡಿ ಅಂತ ಕೇಳ್ತೀವಿ. ವಾಟ್ ಇಸ್ ಯುವರ್ ಎಜುಕೇಶನ್? BCom ಸರ್. BCom ಸರ್. ತೋರಿಸಿ ನನ್ನ ಆಫೀಸ್ಗೆ. ನಿಮ್ಮ ಆಫೀಸ್ಗೆ ಇಲ್ಲ, ನಿಮ್ಗೆ ಐಡಿ ಕಾರ್ಡ್ ಮೇಲೆ ಎಜುಕೇಶನ್ ಇರುತ್ತೆ. ನಮ್ದ್ರಲ್ಲಿ ಏನ್ ಬರುತ್ತೆ ಗೊತ್ತಾ? ಹೇಳಿ ನಿಮ್ಮ ನಂಬರ್ ಹೇಳಿ ಫಸ್ಟ್. 9135 ಇಲ್ಲೇ ಇದೆ ನೋಡಿ. 9135 4482. ನೀವು ಫಸ್ಟ್ ನಂಬರ್ ಸೇವ್ ಮಾಡ್ಕೊಂಡು ಕಳಿಸ್ರಿ. ನಿಮಗೂ ಕಳಿಸ್ತೀನಿ ಡೀಟೇಲ್ಸ್. ಹೇಳಿ 7899 25 8225. ತಮ್ಮ KPME ಲೆಟ್ರು ಹಾಗೂ ಮೆಡಿಸಿನ್ದು MBBS ಮಾಡಿರೋ ಲೆಟ್ರು, ಬಯೋವೇಸ್ಟ್ ಕಾಪಿ ಮತ್ತು ಬಯೋವೇಸ್ಟ್ ಕಾಪಿ ಕೊಡಿ. ಆಮೇಲೆ ತಮ್ಮ KPME ಲೆಟ್ರು ಕೊಡಿ ಸರ್ ನನಗೆ. ತಮ್ಮ ಹೆಸರು ಸರ್? ಡಾಕ್ಟ್ರು ಅಫ್ಜಲ್. ಹಾಂ, ಇಲ್ಲ ಅದು ಅಪ್ಲೈ ಎಲ್ಲ ಮಾಡಿಸ್ಬೇಕು. ಅದು ಅಪ್ಲೈ ಮಾಡಿಸ್ತಾ ಇದ್ದೀನಿ. ಇದು ಹೇಳಿ ಅಪ್ಲೈ ಮಾಡಿಸ್ತೀನಿ. ಇದು ಎಷ್ಟು ದಿನ ಆಯಿತು ಸರ್ ಕ್ಲಿನಿಕ್ ನಡೆಸ್ಕೊಂಡು? ಇದು ಅಪ್ಲೈ ನೋಡಿ, ಇದು ಒಂದು ನಿಮಿಷ ಮಾತಾಡಿ. ಎಷ್ಟು ದಿವಸದಿಂದ ನಡೆಸ್ತಾ ಇದ್ದೀರಾ ಸರ್ ಕ್ಲಿನಿಕ್? ಇಲ್ಲ ಅದು ಮಾಡಿಸಿದ್ದೀನಿ. ಒಂದ್ಸಲ ಅಪ್ಲೈ ಮಾಡಿದ್ದೇನೆ ಕೊರೋನಾಗೆ ಮುಂಚೆ. ಅದು ಅಕ್ನಾಲೇಜ್ಮೆಂಟ್ ನಮ್ಮ ಹತ್ರ ಇದೆ. ಅದು ಬಟ್ ಯಾರು ಬಂದಿಲ್ಲ ಅಲ್ಲಿಂದ. ಇಲ್ಲ, ನಾನೇ ಮಾಡಿಸಿದೆ. ಅಲ್ಲೇ ಎಲ್ಲ ಅಕ್ನಾಲೇಜ್ಮೆಂಟ್ ಇದೆ, ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಇದು DHO ಆಫೀಸ್ಗೆ. ಅದು ಯಾರು ಬಂದಿಲ್ಲ. ಮತ್ತೆ ತಿರ್ಗಾ ಇನ್ನೊಂದ್ಸಲ ಅದು ಅಪ್ಲೈ ಮಾಡ್ತೀನಿ. ಇದು ಅಪ್ಲೈ ಮಾಡಬೇಕು ಸರ್. ಅಪ್ಲೈ ಮಾಡ್ದಲ್ಲೇ ಏನಾನ ಪೇಷಂಟ್ಸ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಸರ್? ತಮ್ಮ ಚಿಕಿತ್ಸೆಯಿಂದ ಯಾರಾದ್ರೂ ಪೇಷಂಟ್ ಇದು ನೋಡಿ ತೀರೋದ್ರೆ ಮೆಡಿಕಲ್ ಪೇ ಮಾಡ್ತಾ ಇದ್ದೀನಿ. ಅದು ತಿಂಗಳ ಪೇ ಮಾಡೋ ಅಂತದಿರಲ್ಲ ಸರ್. KPME ಲೆಟ್ರು ಇಲ್ಲ ಸರ್, ನಾನು ಅಪ್ಲೈ ಮಾಡಿ ನಾನು ಅಪ್ಲೈ ಎಲ್ಲ ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ದೀನಿ. ಅದು ಬಟ್ ಅಲ್ಲಿ ಅಕ್ನಾಲೇಜ್ಮೆಂಟ್ ಕೊಟ್ಟಿತ್ತು. ಅದು ಕಾರ್ಗೆ ಇದೆ. ಅದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದು ನನಗೆ. ಬಟ್ ಯಾರು ಅಲ್ಲಿಂದ ಕೊಟ್ಟು ಒಂದು ಮಂತ್ ಒಳಗೆಲ್ಲ ಇಲ್ಲ, ಅವ್ರು ಯಾರು ಬಂದಿಲ್ಲ ಅಲ್ಲಿಂದ. ಸರ್ ಅವ್ರು ಯಾರು ಬರಲ್ಲ. ಇಲ್ಲ, ಅವರೇ ನಾನು ಒಂದು ನಿಮಿಷ, ನಾನು ಎಲ್ಲ ಡಾಕ್ಯುಮೆಂಟ್ ಹಾಕಿದ್ದೇನೆ. ಅದು DHO ಆಫೀಸ್ಗೆ ಸಬ್ಮಿಟ್ ಮಾಡಿದ್ದೀನಿ. ಬಟ್ ಅಲ್ಲಿಂದ ಯಾರು ಬಂದಿಲ್ಲ. ಮತ್ತೆ ಇನ್ನೊಂದ್ಸಲ ಹೋಗಿದ್ದೀನಿ, ಅಲ್ಲೇ ರಿಜೆಕ್ಟ್ ಆಗಿದೆಯಾ. ಮತ್ತೆ ಇನ್ನೊಂದ್ಸಲ ಮಾಡಿಸ್ತೀನಿ. ಅದು
ಯಾವಾಗ ಮಾಡಿಸ್ತೀರಾ ಸರ್? ಮಾಡಿಸ್ತೀನಿ, ಬೇಗನೆ ಮಾಡಿಸ್ತೀನಿ. ಅದು ಪೇಷಂಟ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಸರ್? ಇಲ್ಲ, ನನ್ನ ಜವಾಬ್ದಾರಿ ಇದೆ ಅದು. ನಿಮ್ದೇ ಹಾಂ, ಜವಾಬ್ದಾರಿ? ನನ್ನ ಜವಾಬ್ದಾರಿ ಇದೆ. ಬಿಲ್ಡಿಂಗ್ ನೀಲನಕ್ಷೆ ಇಲ್ಲ ಪರಿಸರ ಮಾಲಿನ್ಯ ಹಾಂ ಮಾಡಿದ್ದೀನಿ. ಹಾಂ, ಎಲ್ಲ ಕೊಟ್ಟಿದ್ದೀನಿ, ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ. ಅಲ್ಲಿಂದ ನೆಗ್ಲೆಜ್ಮೆಂಟ್ ನನಗೆ ಕೊಟ್ಟಿತ್ತು, ಬಟ್ ಅಲ್ಲಿಂದ ಯಾರು ಬಂದಿಲ್ಲ ಅದು. ಅದು ಅವ್ರು ಬರೋದಕ್ಕಿಂತ ಮುಂಚೆ ತಾವು ಇನ್ನ ಏನ್ ದಾಖಲಾತಿ ಬೇಕು, ಯಾತಿಗೋಸ್ಕರ ಇದು ಹೋರ್ಡಿಂಗ್ಸ್ ಆಗಿದೆ ಅಂತ ಕೇಳ್ಬೋದಲ್ಲ ಸರ್? ಇಲ್ಲ, ಕೇಳ್ತೀನಿ, ಅದು ಸರಿ ಕೇಳ್ಬೇಕು ತಾನೆ. ಯಾತಿಗೆ ಕೇಳಿಲ್ಲ? ಎಷ್ಟು ವರ್ಷದಿಂದ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ ತಾವು? ನಾನು 2-3 ಸಲ ಅಪ್ಲೈ ಮಾಡಿದ್ದೀನಿ. ಎಷ್ಟು ವರ್ಷದಿಂದ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. 4-5 ವರ್ಷ ಆಗಿರ್ಬೋದು. 4-5 ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ. ಒಂದು KPME ಸರ್ಟಿಫಿಕೇಟ್ ಮಾಡಿಸ್ಬೇಕು ಇಲ್ಲ, ತಮ್ಮಲ್ಲಿ ಮಾಹಿತಿ ಇಲ್ವಾ ಸರ್? ಇಲ್ಲ, ಇದೆ. ಯಾಕೆ ಇಲ್ವಾ? ಇದು ನಾನು ಅಪ್ಲೈ ಮಾಡಿದ್ದೀನಿ, ಬಟ್ ಅಲ್ಲಿಂದ ಯಾರು ಬಂದಿಲ್ಲ. ನಾನು ಏನು ಮಾಡೋಣದು? ನೀವೇನ್ ಮಾಡೋಣ? DHO ಆಫೀಸ್ ಇದೆ, ಅಲ್ಲೇನೆ ಹೋಗಿದ್ದೀನಿ, DHO ಆಫೀಸ್ಗೆ ಮಾಡಿಸಿದ್ದೀನಿ. ಅದು ಅಲ್ಲಿಂದ ಮಾಡಿಸಿದ್ದೀನಿ. ಅದು ಅವ್ರಿಗೆ ಕೇಳಿ, ಅದು ಯಾರು ಬಂದಿಲ್ಲ, ಯಾಕೆ ಬಂದಿಲ್ಲ? ಹಾಂ, ಮತ್ತೆ ಕೇಳಿ, ಅವ್ರಿಗೇನೆ ಕೇಳಿ. ಹಾಂ, ಕಾಪಿ ತೋರಿಸಿ ಸರ್. ಇಲ್ಲ, ಇದೆ, ಮತ್ತೆ ಇಲ್ಲ ನೋಡ್ತೀನಿ, ತೋರಿಸ್ತೀನಿ. ಹಾಂ, ಅಪ್ಲಾಯ್ಮೆಂಟ್ ಇದೆ ನಮ್ಮ ಹತ್ರ. ಇದು ತಮ್ಮ ಸರ್ಟಿಫಿಕೇಟ್. ಏನು ಇದೆ? ಇದು ನಿಮ್ ಸರ್ಟಿಫಿಕೇಟ್ ಹಾ. ಆಯುರ್ವೇದದ್ದು. ಆಯುರ್ವೇದ ಇದಕ್ಕೂ ಇದ್ರಿಗೆ ಇಂಗ್ಲಿಷ್ ಮೆಡಿಸಿನ್ಸ್ ಹೆಂಗ್ ಕೊಡ್ತಾರೆ? ಎರಡು ಕೊಡ್ತಾ ಇದ್ದೀನಿ ನಾನು. ಅಲ್ಲ, ಹೆಂಗ್ ಕೊಡಕ್ಕಾಗುತ್ತೆ ಸರ್? ಯಾಕೆ ಕೊಡೋಕ್ಕಾಗಲ್ಲ? ನೋಡಿದೆ ಸರ್. ನೋಡಿದೆ ಸರ್. ಇದು ನೋಡಿ, ಇದು ಎನಟಾಮಿ ಇದೆ, ಇದು ಏನು ಬುಕ್ ಇದೆ. ಆಯುರ್ವೇದದವ್ರಿಗೆ KPME ಕೊಡಲ್ಲ ಸರ್. ಅದಕ್ಕೆ ಏನೇನು ಇರುತ್ತೆ ನಿಮ್ಗೆ ಅದು ಗೊತ್ತು. ಅಲ್ಲ, ಆಯುರ್ವೇದದವ್ರಿಗೆ KPME ಕೊಡಲ್ಲ. ಅದು ನಿಮ್ಗೆ ಕೋರ್ಟ್ ಅಲ್ಲೇ ಡಿಕ್ಲೇರ್ ಆಗಿದೆ. ಯಾರು ಹೇಳಿದ್ರು? ಮೆಡಿಸಿನ್ಸ್ ಕೊಡಿ ಸರ್, ಇಂಗ್ಲಿಷ್ ಮೆಡಿಸಿನ್ಸ್ ಕೊಡ್ಬಾರ್ದಲ್ವಾ? ಕೇಸ್ ಆಗಿದೆಯಾ ಅದು? ಈ ಪೇಷಂಟ್ಸ್ ಹೆಚ್ಚು ಕಮ್ಮಿ ಆಗಿ ನಾನು ಎರಡು ನೀವೇ ಕೊಡೋ ಅಂತ ನೋಡಿ, ಎರಡು ಮೆಡಿಸಿನ್ಸ್ ಇಂದ ಮಾಡ್ತಿದ್ದೀನಿ ಏನಾನ ನಿರ್ಲಕ್ಷ್ಯ ಆಗಿ ಅವ್ರಿಗೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಏನ್ ಜವಾಬ್ದಾರಿ? ನಾನು ಎರಡು ಮಾಡಿಸಿದ್ದೀನಿ ಅದು. ಹಾ, ಇಷ್ಟು ಬೆಡ್ಸ್ ಹಾಕಿದ್ದೀರಾ, ಇಷ್ಟು ನರ್ಸ್ ಎಲ್ಲ ಹಾಕಿದ್ದೀರಾ? ನೀವು DHO ಕೊಡ್ತೀನಿ, ನಿಮಗೂ ಕೊಡಲ್ಲ ಅದು. DHO ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಯಾವಾಗ ಕೊಟ್ಟಿದ್ದೀರಾ ಸರ್? ಯಾವ ಹೋಗಿ ನೋಡಿ ಇದು. ಯಾವ ಕೊಟ್ಟಿದ್ದೀರಾ ತಾವು? ಹಾ. ಅದರ ಪರ್ಮಿಷನ್ ತಗೊಂಡೆ ಫಸ್ಟ್ DHO ಆಫೀಸಿಂದ. ಬನ್ನಿ, ಆಚೆ ಬನ್ನಿ ಫಸ್ಟ್. ಅಲ್ಲ ನೀವು ಟ್ರೀಟ್ಮೆಂಟ್ ಮಾಡ್ತೀರಾ ನೀವು? ಹಾ, ಹೇಳಿ, ಮಾಡಿ. ಚಂದ್ರಶೇಖರ್ ಸಾಹೇಬ್ರಿಗೆ ಕೊಡಿ, ಇಲ್ಲಿ ಮಾತಾಡ್ತೀನಿ ನಾನು. ತುಮಕೂರು ಜಿಲ್ಲಾಧ್ಯಕ್ಷ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಾತಾಡ್ತಾ ಇದ್ದಾರೆ. ನೀವು एग्रीमेंट दिया था, लेकिन वो ज़्यादा दिन हो गए, वो आए नहीं कोई वहाँ से. हाँ, फिर से एक बार जाके देखता हूँ. ಸರ್, ಅದು ಖುಷಿ ಮಾತು, ಆಗದ್ ಬೇಡ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್, ಇದೊಂದು ಫುಟೇಜ್ ಹಾಕಿರ್ತೀನಿ.